ದಾವಣಗೆರೆ ನಗರದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪಾದಚಾರಿಗಳ ಓಡಾಟಕ್ಕೆ ವಿಭಜಕ ತೆರವು ಮಾಡದಂತೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಹೊರವಲಯದ ಬಾಡ ಕ್ರಾಸ್ನಿಂದ ಹಳೆ ಬಾತಿವರೆಗೆ ಹಳೆ ಪಿಬಿ ರಸ್ತೆ ಹಾದು ಹೋಗಿದ್ದು ವಾಹನಗಳು ಓಡಾಡುವ ಜಾಗದಲ್ಲಿ ಮಾತ್ರ ವಿಭಜಕಗಳನ್ನು ತೆರವು ಮಾಡಲಾಗಿದೆ. ಆದರೆ ಇದೀಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಾದಚಾರಿಗಳ ಓಡಾಟಕ್ಕೆ ವಿಭಜಕ ತೆರವು ಮಾಡುತ್ತಿದ್ದು ಯಾವುದೇ ಕಾರಣಕ್ಕೂ ವಿಭಜಕ ತೆರವು ಮಾಡಬಾರದೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಈಗಾಗಲೇ ಮಹಾನಗರ ಪಾಲಿಕೆ ಮುಂಭಾಗ ಸ್ಕೈವಾಕ್ ನಿರ್ಮಾಣ ಮಾಡಲು ಮುಂದಾಗಿದ್ದು ಅದೇ ರೀತಿ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗವೂ ಸ್ಕೈವಾಕ್ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ಒಂದು ವೇಳೆ ವಿಭಜಕ ತೆರವು ಮಾಡಿ ಪಾದಚಾರಿಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟರೆ ಅಪಘಾತಗಳು ಹೆಚ್ಚಾಗಲಿದ್ದು ಯಾವುದೇ ಕಾರಣಕ್ಕೂ ಪಾದಚಾರಿಗಳ ಓಡಾಟಕ್ಕೆ ವಿಭಜಕ ತೆರವು ಮಾಡಬಾರದೆಂದು ಒತ್ತಾಯಿಸಿದರು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದಂತಹ ಎಸ್ಪಿ ಉಮಾ ಪ್ರಶಾಂತ್ ಈ ಬಗ್ಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ಹಳೆ ಪಿಬಿ ರಸ್ತೆ ಇದು ಬಾಡ ಕ್ರಾಸಿಂದ ಶುರುವಾಗಿ ಅಪ್ ಟು ಬಾತಿಕೆರೆ ತನಕ ಈ ರೋಡು ಹಳೆ ಪಿಬಿ ರಸ್ತೆ ಇದೆ. ಒಂದು ಚೈನೇಜು 100 ಎಲ್ಲಿ KSRTC ಬಸ್ ಸ್ಟ್ಯಾಂಡ್ ತನಕ ಒಂದು ಚೈನೇಜ್ ಬರುತ್ತೆ. ಅಂದರೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯೊಳಗಿರ್ತಕ್ಕಂಥ ಈ ರಸ್ತೆ ಅಲ್ಲಿಂದ ಮುಂದೆ ಕೇಶಿಪಲ್ ಡೆವಲಪ್ ಮಾಡಿಬಿಟ್ಟು KSRTC ಬಸ್ ಸ್ಟ್ಯಾಂಡಿಂದ ಆವರಗೆರೆ ಬಾಡ ಕ್ರಾಸ್ ತನಕನೂ ಕೂಡ ಡಿವೈಡ್ ಮಾಡಿದರು. ಅದು ಗ್ರಿಲ್ ಡಿವೈಡ್ ಮಾಡಿದರು. ಅದಾದಮೇಲೆ ಏನಾಯಿತು, ಗಾಂಧಿ ಸರ್ಕಲ್ ತನಕ ಮಾಡಿದ್ರು. ಗಾಂಧಿ ಸರ್ಕಲಿಂದ ಟುವರ್ಡ್ಸು ಹಳೆ ಬಸ್ ಸ್ಟ್ಯಾಂಡು ಮಹಾನಗರ ಪಾಲಿಕೆ ತನಕ AC ಕ್ರಾಸ್ ತನಕ ಡಿವೈಡ್ರ್ ಮಾಡಲಿಲ್ಲ. AC ಕ್ರಾಸಿಂದ ಸಂಪೂರ್ಣವಾಗಿ ಬಾತಿಕೆರೆ ತನಕ PWD ಅವರು ಸಿಮೆಂಟ್ ರಸ್ತೆ ಮಾಡ್ಬೇಕಾದ್ರೆ ಎರಡು ಕಡೆ ಮಾಡ್ಬೇಕಾದ್ರೆ ಡಿವೈಡರ್ ಮಾಡಿದರು. ಡಿವೈಡರ್ ಮಾಡಿ ಎಲ್ಲಿ ರಸ್ತೆಗಳು ಬರ್ತವೆ ಅಲ್ಲಲ್ಲಿ ಮಾತ್ರ ಗ್ಯಾಪ್ ಬಿಟ್ಟಿದ್ದಾರೆ. ಅಂದರೆ ಜನ ಓಡಾಡೋಕ್ಕೆ ಬಸ್ಗಳು ವಾಹನಗಳು ಶಾಲಾ ಓಡಾಡಕ್ಕೆ ಬಿಟ್ಟಿದ್ದಾರೆ. ಆದರೆ ಈ ಭಾಗದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮತ್ತು ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ವ್ಯಾಪಾರಸ್ಥರು ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ ಇದಿಷ್ಟು ಈಗೇನು ತಾವು ನೋಡ್ತೀರಿ ಇದಿಷ್ಟು ಗ್ಯಾಪು ಬಿಟ್ಟಿದ್ದಾರೆ. ಇಲ್ಲಿ ಅವ್ರ ಬೇಡಿಕೆ ಏನು ಅಂದರೆ ಈ ಕಡೆಯಿಂದ ಆ ಕಡೆಗೆ ಬಸ್ ಪ್ರಯಾಣಿಕರು ಬರ್ತಾರೆ ಅವ್ರಿಗೆ ಓಡಾಡೋಕ್ಕೆ ಅಂತ. ಈಗಾಗಲೇ ನಾವು ಮಾನ್ಯ ರೈಲ್ವೆ ಸಚಿವರಾದ ಸೋಮಣ್ಣ ಸರ್ ಅವ್ರಿಗೆ ಮನವಿ ಮಾಡಿ ಆ ಭಾಗದಲ್ಲಿ ಮಹಾನಗರ ಪಾಲಿಕೆ ಹತ್ರ ಒಂದು ಸ್ಕೈವಾಕ್ ಬೇಕು ಅಂತ ಕೇಳಿದ್ವಿ. ಇಲ್ಲಿ ಒಂದು ಸ್ಕೈವಾಕ್ ಮಾಡಲಿ, ದಾವಣಗೆರೆಗೆ ಎಲ್ಲಿ ಜನದಟ್ಟಣೆ ಇದೆ ಅಲ್ಲಿ ಸ್ಕೈವಾಕ್ ಮಾಡಲಿ. ಯಾರು ವಯೋವೃದ್ಧರಿದ್ದಾರೆ ಅವರಿಗೆ ಲಿಫ್ಟ್ ಸಿಸ್ಟಮ್ ಮಾಡಿ ಈ ಕಡೆಯಿಂದ ಆ ಕಡೆ ಲಿಫ್ಟ್ ಸಿಸ್ಟಮ್ ಮಾಡಲಿ. ಈ ಥರ ವ್ಯವಸ್ಥೆ ಆಗಬೇಕು ಹೊರತು ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ತಾವು ನೋಡ್ತಿರ್ಬೋದು ಆ ರಸ್ತೆಗಳೆಲ್ಲ ಬೀದಿ ವ್ಯಾಪಾರಿಗಳಿದ್ದಾರೆ. ಪಾದಚಾರಿಗಳು ಅಲ್ಲೂ ಓಡಾಡ್ತಾರೆ ಪಾದಚಾರಿಗಳು. ಮತ್ತು ಬೀದಿ ವ್ಯಾಪಾರಿಗಳನ್ನ ಅಲ್ಲಿ ಬಿಟ್ಟು ಅವ್ರಿಗೆ ಹಣ್ಣಿನ ಅಂಗಡಿಗಳಿಗೆಲ್ಲ ಬಿಟ್ಟರೆ ರೋಡೊಳಗೆ ಈ ಕಡೆ ಆಟೋಗಳು ನಿಲ್ತವೆ, ಪಾರ್ಕಿಂಗ್ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು ಅಂದರೆ ಎಲ್ಲರ ಸಹಕಾರ ಬೇಕು. ನಾವು ವ್ಯಾಪಾರಸ್ಥರಾಗಿರ್ಬೋದು, ಪೊಲೀಸ್ ಇಲಾಖೆ, PWD ಎಲ್ಲರೂ ಸಹಕಾರ ಬೇಕು. ಬಟ್ ಈ ಭಾಗದಲ್ಲಿ ಈ ಥರ ಓಡಾಡಕ್ಕೆ ಬಿಟ್ಟರೆ ನಾಳೆ ಬಾಡ ಕ್ರಾಸಿಂದ ಬಾತಿಕೆರೆ ತನಕ ಎಲ್ಲರೂ ಕೂಡ ಕೇಳ್ತಾರೆ ನಮ್ಮ ಅಂಗಡಿಗೆ ಓಡಾಡೋಕ್ಕೆ ಜಾಗ ಕೊಡ್ರಿ ಅಂತೇಳಿ. ಈಗಾಗಲೇ ಈ ಡಿವೈಡ್ರ್ ಬಗ್ಗೆ ನಾವು ರಸ್ತೆ ಸುರಕ್ಷತಾ ಸಮಿತಿಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ವಿ. ಇದನ್ನು ಡಿವೈಡ್ರ್ ಆಗಬೇಕು ಅಂತ ಅದರಂತೆ ಮಾಡಿದ್ದಾರೆ. ನಾವು ಮನವಿ ಮಾಡೋದೇನೆಂದರೆ ಜಿಲ್ಲಾಡಳಿತಕ್ಕೆ ಈ ಥರ ಮಧ್ಯ ಎಲ್ಲೋ ಗ್ಯಾಪ್ಗಳು ಓಪನ್ ಮಾಡದಿದ್ದಂಗೆ ಸ್ಮಾರ್ಟಾಗಿರಲಿ ಜನ. ಬೇರೆ ಬೇರೆ ಕಡೆ ಹೋದಾಗ ಸಾವಿರಾರು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಸುತ್ತೊಡ್ಕೊಂಡು ಬರ್ತಾರೆ. ಇಲ್ಲೇನು ಅಂಥದ್ದೇನು ಆಗಲ್ಲ. ಬಟ್ ಏನಂದರೆ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ವೆಹಿಕಲ್ ಮೂವ್ಮೆಂಟಿಗೆ ಅವರು ಏಕಾಏಕಿ ಸ್ಪೀಡ್ ಬಂದಾಗ ಇವ್ರು ದಾಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಬೇಕಾಗತ್ತೆ ಎರಡೂ ಕಡೆಗೆ. KSRTC ಮುಂದೆ ಆ ವಿಭಜಕವನ್ನು ಕ್ಲೋಸ್ ಮಾಡಿದ್ದೇವೆ. ಅಲ್ಲಿ ಪಾದಚಾರಿಗಳಿಗೆ ಕ್ರಾಸ್ ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ಸ್ವಲ್ಪ ಓಪನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದರ ನಿಟ್ಟಿನಲ್ಲಿ ನಾನು ಅದನ್ನು ಪರಿಶೀಲನೆ ಮಾಡಿದ್ದೀನಿ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ತೀನಿ. ಅವರು ವಾಹನ ಸಂಚಾರಕ್ಕಲ್ಲ, ಜನ ಓಡಾಡಲಿಕ್ಕೆ ಕೇಳ್ತಾ ಇದ್ದಾರೆ, ಪಾದಚಾರಿಗಳ ಮಾರ್ಗಕ್ಕಾಗಿ ಕೇಳ್ತಾ ಇದ್ದಾರೆ.